ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅರ್ಜಿ ವಜಾ ಆಗಿದೆ. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಅರ್ಜಿ ವಜಾ ಆಗಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹೈಕೋರ್ಟ್ ರಜಾ ಕಾಲಪೀಠ ಮಧ್ಯಂತರ ನಿರೀಕ್ಷಣಾ ಬೇಲ್. ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕರಿಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ. ರಜಾ ಕಾಲಪೀಠ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದರು ಸಿಐಡಿ ಅಧಿಕಾರಿಗಳು. ಇದೀಗ ಇವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿತ್ತು ಅದರ ವಿಚಾರಣೆಯಾಗಿ ಆ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಬೆಂಗಳೂರಿನ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನ ಜುಲೈ 15, 2025ರಂದು ಹಳೆ ದ್ವೇಷ ಮತ್ತು ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಹುಲಸೂರಿನಲ್ಲಿ ಹತ್ಯೆಯನ್ನ ಮಾಡಲಾಗಿತ್ತು. ತಾಯಿ ಕಣ್ಣೆದುರೇ ನಡೆದ ಈ ಭೀಕರ ಹತ್ಯೆ ಪ್ರಕರಣದಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗಾ ಪ್ರಮುಖ ಆರೋಪಿಯಾಗಿದ್ದರು. ಇನ್ನು ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹೆಸರು ಕೂಡ ಈಗಾಗಲೇ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿತ್ತು. ಬೆಂಗಳೂರಿನ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯಲ್ಲಿರುವಂತಹ ಮನೆ ಬಳಿ 12ಕ್ಕೂ ಹೆಚ್ಚು ಮಂದಿಯ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿದ್ರು. ಅದಾದ ಬಳಿಕ ಈ ಆರೋಪಿ A1 ಆರೋಪಿ ಏನಿದ್ದ ಜಗದೀಶ್ ಅಲಿಯಾಸ್ ಆತ ದುಬೈಗೆ ಪರಾರಿಯಾಗಿದ್ದ. ನಂತರ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸಿಐಡಿ ಪೊಲೀಸರಿಂದ ಈಗಾಗಲೇ ಆತನನ್ನ ಬಂಧಿಸಲಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ತಳಕು ಹಾಕಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಪೊಲೀಸರು ಈಗಾಗಲೇ ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾ ಇದ್ರು. ಅದಾದ ಬಳಿಕ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆದು ವಾದ ಪ್ರತಿವಾದ ಎಲ್ಲವೂ ಆಗಿ ಆ ಅರ್ಜಿಯನ್ನ ನಿರೀಕ್ಷಣಾ ಬೇಲ್ ಏನಿತ್ತು ಅದನ್ನ ರದ್ದು ಮಾಡಲಾಗಿದೆ. ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕರಿಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಬಿಕ್ಲು ಶಿವು ಹತ್ಯೆ ಪ್ರಕರಣದಲ್ಲಿ ಜಾಮೀನು ರದ್ದಾಗಿದೆ. ಬೈರತಿ ಬಸವರಾಜ್ ಅವರ ಮುಂದಿನ ನಡೆ ಏನು? ಖಂಡಿತ ಅಂದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ಗೆ ಸದ್ಯ ಬಂಧನ ಬೀಸಿದೆ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ರಜಾ ಕಾಲದ ಪೀಠ ಬೈರತಿ ಬಸವರಾಜ್ಗೆ ಮಧ್ಯಂತರ ನಿರೀಕ್ಷಣಾ ಜಮೀನು ಈ ಹಿಂದೆ ಒಂದು ಮಂಜೂರು ಮಾಡಿತ್ತು. ಇದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಿಐಡಿ ಸಲ್ಲಿಸಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು 2ನೇ ಬಾರಿ ಅರ್ಜಿ ವಜಾ ಆಗಿದೆ. ಸೊ 2ನೇ ಬಾರಿ ಆದ್ರೂ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜನ ಅರೆಸ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿರುವಂತದ್ದು. ಯಾಕಂದ್ರೆ ವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಈ ರೀತಿಯಾದಂತಹ ತೀರ್ಪನ್ನ ಕೊಟ್ಟಿದೆ. ಸದ್ಯ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಕೂಡ ಇಲ್ಲ. ಈ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನೋದಕ್ಕೆ, ಹಾಗೇನೆ A1 ಆರೋಪಿ ಜೊತೆ ಯಾವ ರೀತಿ ಲಿಂಕ್ ಇಟ್ಕೊಂಡಿದ್ರು, A2 ಆರೋಪಿ ಆಗಿರ್ಬೋದು, ಇತರೆ ಆರೋಪಿಗಳಿಗೆ ಯಾವ ರೀತಿ ಹಣವನ್ನ ಅವರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳ ಬಳಿ ಬಹಳಷ್ಟು ಒಂದು ಕ್ಲೂ ಇರುವಂತದ್ದು. ಈ ಕಾರಣಕ್ಕಾಗಿ ಸಿಐಡಿ ಪೊಲೀಸರು ಅವರನ್ನ ಬಂಧಿಸುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ಹೈಕೋರ್ಟ್ ಕೂಡ ಅವರಿಗೆ ಒಂದು ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಪ್ರೋತ್ಸಾಹ ಕೊಡ್ಬೇಕು ಹೇಳಿದ್ರು. ಆದ್ರೆ ಅವ್ರು ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಹೋಗಿ ಸರಿಯಾದ ರೀತಿ ಸೂಕ್ತ ಮಾಹಿತಿಯನ್ನ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಸಿಐಡಿ ಪೊಲೀಸರು ಅವರ ಅರ್ಜಿಯನ್ನ ವಜಾ ಮಾಡ್ಬೇಕಂತ ಹೈಕೋರ್ಟ್ಗೆ ರಿಕ್ವೆಸ್ಟ್ ಸಲ್ಲಿಸಿದ್ದು. ಸದ್ಯ ಈಗ ಹೈಕೋರ್ಟ್ ಅವರ ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಓಕೆ, ಧನ್ಯವಾದ ಭವ್ಯ ಸುನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.